ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಫೆಬ್ರವರಿ 6, 2026 ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಏನೇನಿದೆ ಅನ್ನೋದನ್ನ ಚರ್ಚೆ ಮಾಡೋಣ. ಇದು KPSCಯ ಎಲ್ಲಾ ಪರೀಕ್ಷೆಗಳಿಗೂ, KEA ಮತ್ತು PSI PC ಎಕ್ಸಾಮ್ಗಳಿಗೆ ಯಾರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ತುಂಬಾ ಅನುಕೂಲವಾಗಿರ್ತಕ್ಕಂಥದ್ದು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಪ್ರತಿದಿನದ ಅಪ್ಡೇಟ್ಸ್ ಅನ್ನ ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಮೊದಲನೇ ಪ್ರಚಲಿತ ವಿದ್ಯಮಾನ ಏನಂದ್ರೆ ಟೆಲಿಮಾನಸ್ ಅಂತಕ್ಕಂಥ ಯೋಜನೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಇದಕ್ಕೆ ಚಾಲನೆಯನ್ನ ನೀಡಿದೆ. ಟೆಲಿಮಾನಸ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನೋಡುವುದಾದ್ರೆ, ಟೆಲಿಮಾನಸ್ ಯೋಜನೆ ಭಾರತ ಸರ್ಕಾರದ ಒಂದು ಮಹತ್ವದ ಉಪಕ್ರಮ. ಇದು ಮಾನಸಿಕ ಆರೋಗ್ಯ ಸೇವೆಗಳನ್ನ ಡಿಜಿಟಲ್ ರೂಪದಲ್ಲಿ ಎಲ್ಲರಿಗೂ ತಲುಪಿಸುವ ಗುರಿಯನ್ನ ಹೊಂದಿರತಕ್ಕಂಥದ್ದು. ಹಾಗಾದರೆ ಟೆಲಿಮಾನಸ್ ಎಂದರೆ ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆಂಟ್ ಅಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ಸ್ಟೇಟ್ ಅಂತಕ್ಕಂಥದ್ದು. ಅಕ್ಟೋಬರ್ 10, 2022 ವಿಶ್ವ ಮಾನಸಿಕ ಆರೋಗ್ಯ ದಿನದಂದು ಇದನ್ನ ಆರಂಭ ಮಾಡಲಾಗಿರುತ್ತೆ. ಇದರ ನೋಡಲ್ ಕೇಂದ್ರವನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಇದನ್ನ ನೋಡಲ್ ಕೇಂದ್ರವಾಗಿ ಸ್ಥಾಪನೆ ಮಾಡಲಾಗಿದೆ. ಆದ್ದರಿಂದ ಇದು ಕರ್ನಾಟಕದ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಪ್ರಚಲಿತ ವಿದ್ಯಮಾನವಾಗಿದೆ. ತಾಂತ್ರಿಕ ಸಹಯೋಗವನ್ನ ಬೆಂಗಳೂರಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ IIITB ಇದಕ್ಕೆ ತಾಂತ್ರಿಕ ಬೆಂಬಲವನ್ನ ನೀಡಿರ್ತಕ್ಕಂಥದ್ದು. ಇದು 144116 ಅಥವಾ 180089144416 ಉಚಿತ ಸಂಪರ್ಕ ಸಹಾಯವಾಣಿ ಸೇವೆಯನ್ನ ಇದು ಒದಗಿಸಿರುತ್ತೆ. ಭಾಷೆಗಳು 20ಕ್ಕೂ ಹೆಚ್ಚು ಪ್ರಾದೇಶಿಕ ಭಾಷೆಗಳಲ್ಲಿ ಸಮಾಲೋಚನೆಗೆ ಅವಕಾಶವನ್ನ ನೀಡಿರ್ತಕ್ಕಂಥದ್ದು. ಟೆಲಿಮಾನಸ್ ಅಂತಕ್ಕಂಥ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಕೂಡ ಪ್ಲೇಸ್ಟೋರ್ ನಲ್ಲಿ ಲಭ್ಯ ಮಾಡಲಾಗಿದೆ. ಇದು ಯಾವ ರೀತಿ ಕಾರ್ಯವಿಧಾನ ಮಾಡುತ್ತೆ ಅಂದ್ರೆ, 1ನೇ ಹಂತದಲ್ಲಿ ಕರೆ ಮಾಡಿದಾಗ ತರಬೇತಿ ಪಡೆದ ಆಪ್ತ ಸಮಾಲೋಚಕರು ತಕ್ಷಣವೇ ಸ್ಪಂದಿಸುತ್ತಾರೆ ಮತ್ತು ಪ್ರಾಥಮಿಕ ಸಮಾಲೋಚನವನ್ನ ನೀಡುತ್ತಾರೆ. 2ನೇದು, ಒಂದು ವೇಳೆ ಸಮಸ್ಯೆ ಗಂಭೀರವಾಗಿದ್ದರೆ ಕರೆಯನ್ನು ಮನೋವೈದ್ಯ ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟ್ಗೆ ವರ್ಗಾಯಿಸುವ ಮೂಲಕ ಅಗತ್ಯವಾದ ಸಲಹೆಗಳನ್ನ ನೀಡಿರ್ತಾರೆ. ನಮ್ಮ 112 ಜೊತೆ ಇದು ಸಂಯೋಜನೆಯನ್ನು ಹೊಂದಿರತಕ್ಕಂಥದ್ದು. 112 ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಸಹಾಯವಾಣಿಯ ಸಂಖ್ಯೆ. ತುರ್ತು ಸ್ಪಂದನೆ ನೀಡಲು 112ಗೆ ಕರೆ ಮಾಡುವ ಒಂದು ಟೆಲಿಮಾನಸ್ ವ್ಯವಸ್ಥೆಯನ್ನ ಹೊಂದಿದೆ. ಪೊಲೀಸ್ ಸಹಾಯ, ಒಂದು ವೇಳೆ ಸ್ಥಳಕ್ಕೆ ಭೌತಿಕವಾಗಿ ಪೊಲೀಸರು ತಲುಪಬೇಕಾದ ಅಗತ್ಯವಿದ್ದರೆ, ಉದಾಹರಣೆಗೆ ಆತ್ಮಹತ್ಯೆ ತಡೆಯಲು ಟೆಲಿಮಾನಸ್ ತಜ್ಞರು 112 ಸಹಾಯವಾಣಿಗೆ ಮಾಹಿತಿ ನೀಡಿ ಪೊಲೀಸರನ್ನ ಸಂಪರ್ಕ ಮಾಡಬಹುದು. ಇದರಿಂದ ಉಚಿತ ಮತ್ತು ಗೌಪ್ಯವಾಗಿರ್ತಕ್ಕಂತಹ ವಿವರಗಳನ್ನ ಹೊಂದಬಹುದು. 2ನೇದು, ಯಾರಿಗೆ ಉಪಯುಕ್ತ ಅಂದ್ರೆ ಪರೀಕ್ಷೆಯ ಒತ್ತಡದಲ್ಲಿರುವ ವಿದ್ಯಾರ್ಥಿಗಳು ಮತ್ತು ಖಿನ್ನತೆ, ಆತಂಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ಅಥವಾ ವ್ಯಸನಗಳಿಂದ ಬಳಲುತ್ತಿರುವವರಿಗೆ ಇದು ಹೆಚ್ಚು ಉಪಯೋಗ. ಇನ್ನು ಇದು ಕರ್ನಾಟಕದ ಇ-ಮಾನಸ್ ಸಾಫ್ಟ್ವೇರ್ ಮಾದರಿಯನ್ನ ಆಧರಿಸಿದ ದೇಶಾದ್ಯಂತ ಜಾರಿಗೆ ತರಲಾಗಿರ್ತಕ್ಕಂಥ ಒಂದು ಪ್ರಮುಖ ಯೋಜನೆಯಾಗಿದೆ. ನಿಮ್ಮ ಪರೀಕ್ಷಾ ಪರ್ಪಸ್ ಟೆಲಿಮಾನಸ್ ಅಂತಕ್ಕಂಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಮತ್ತು ಇದು ಯಾವುದರ ತಾಂತ್ರಿಕ ಸಹಾಯವನ್ನ ಪಡೆದಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬಹುದು. ಇದನ್ನ ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆಯ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಇದೇ ತಿಂಗಳ ಫೆಬ್ರವರಿ 20ರಂದು ನಮ್ಮ ರಾಜ್ಯ ಬಜೆಟ್ ಮಂಡನೆಯಾಗಲಿದೆ. ಪ್ರಸ್ತುತ ಮುಖ್ಯಮಂತ್ರಿಗಳು ಮಂಡಿಸುತ್ತಿರುವ 17ನೇ ಬಜೆಟ್ ಇದಾಗಿದೆ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನ. ಹಾಗಾದ್ರೆ ಬಜೆಟ್ ಮಂಡನೆಯ ದಿನಾಂಕ ನಿಗದಿ 2026-27ನೇ ಸಾಲಿನ ರಾಜ್ಯ ಬಜೆಟ್ ಫೆಬ್ರವರಿ 20, 2026ರಂದು ಮಂಡನೆಯಾಗ್ತಾ ಇದೆ. ಇದು ಪ್ರಸ್ತುತ ಮುಖ್ಯಮಂತ್ರಿಗಳು ಮಂಡಿಸುತ್ತಿರುವ 17ನೇ ಬಜೆಟ್ ಆಗಲಿದೆ. ಬಜೆಟ್ ಎಂಬ ಪದವನ್ನ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ನೇರವಾಗಿ ಬಳಸಿಲ್ಲ. ಬದಲಾಗಿ ವಾರ್ಷಿಕ ಹಣಕಾಸು ವರದಿ ಅಂತಕ್ಕಂಥ ಒಂದು ಹೆಸರಿನ ಮೇಲೆ ಇದನ್ನ ಮಂಡನೆಯಾಗುತ್ತೆ. ಎನ್ಯುವಲ್
ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಬಜೆಟ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಸಾಂವಿಧಾನಿಕ ವಿಧಿಗಳನ್ನ ನಾವು ನೋಡುವುದಾದ್ರೆ ವಿಧಿ 112 ಇದು ಕೇಂದ್ರ ಬಜೆಟ್ ಬಗ್ಗೆ ಹೇಳುತ್ತೆ. ಅಂದ್ರೆ ರಾಷ್ಟ್ರಪತಿಗಳು ಪ್ರತಿ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ ಭಾರತ ಸರ್ಕಾರದ ಅಂದಾಜು ಸ್ವೀಕೃತಿ ಮತ್ತು ವೆಚ್ಚಗಳ ವರದಿಯನ್ನ ಸಂಸತ್ತಿನ ಮುಂದೆ ಮಂಡಿಸುವಂತೆ ಈ ವಿಧಿ 112 ಹೇಳುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ವಿಧಿ 202 ತುಂಬಾ ಇಂಪಾರ್ಟೆಂಟ್, ನಮ್ಮ ರಾಜ್ಯ ಬಜೆಟ್ ಬಗ್ಗೆ ಹೇಳುತ್ತೆ. ರಾಜ್ಯಪಾಲರು ಪ್ರತಿ ವರ್ಷ ಅಂದಾಜು ಆಯವ್ಯಯ ವರದಿಯನ್ನ ರಾಜ್ಯ ಶಾಸಕಾಂಗದ ಮುಂದೆ ಮಂಡಿಸುವಂತೆ ಈ ವಿಧಿ ಹೇಳುತ್ತೆ. ಅದೇ ರೀತಿ ವಿಧಿ 265 ಕಾನೂನಿನ ಅಧಿಕಾರವಿಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ ಅಥವಾ ವಸೂಲಿ ಮಾಡುವಂತಿಲ್ಲ ಅಂತಕ್ಕಂಥದ್ದನ್ನ ವಿಧಿ 265 ಹೇಳುತ್ತೆ. ಇದು ಬಜೆಟ್ ನಲ್ಲಿ ತೆರಿಗೆ ಪ್ರಸ್ತಾವನೆಗಳಿಗೆ ಕಾನೂನು ಬದ್ಧತೆಯನ್ನ ನೀಡಿದೆ. ಇನ್ನು ವಿಧಿ 266 ಭಾರತದ ಸಂಚಿತ ನಿಧಿಯ ಬಗ್ಗೆ ಹೇಳುತ್ತೆ. ವಿಧಿ 267 ಇದು ತುರ್ತು ನಿಧಿ ಕಾಂಟಿಜೆನ್ಸಿ ಫಂಡ್ ಬಗ್ಗೆ ಇದು ಹೇಳುತ್ತೆ. ಹಾಗಾದ್ರೆ ಬಜೆಟ್ ನ ಪ್ರಮುಖ ವಿಷಯಗಳನ್ನ ನೋಡೋದಾದ್ರೆ ಸಂಚಿತ ನಿಧಿಯ ಮೇಲಿನ ಭರಿತ ವೆಚ್ಚ ಎಕ್ಸ್ಪೆಂಡಿಚರ್ ಚಾರ್ಜಸ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅಂತಕ್ಕಂಥದ್ದು ಒಂದು ಪ್ರಮುಖ ಅಂಶ. ವೆಚ್ಚಗಳ ಮೇಲೆ ಸದನದಲ್ಲಿ ಚರ್ಚೆ ಮಾಡಬಹುದು, ಆದರೆ ಮತದಾನ ಮಾಡುವಂತಿಲ್ಲ. ಉದಾಹರಣೆಗೆ ರಾಜ್ಯಪಾಲ, ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಬಳ ಮತ್ತು ಭತ್ಯೆಗಳ ಇದರ ಬಗ್ಗೆ ಚರ್ಚೆಯನ್ನ ಮಾಡುವಂತಿಲ್ಲ. ಇತರ ಚರ್ಚೆಗಳಂದ್ರೆ ಅನುದಾನಗಳ ಬೇಡಿಕೆಗಳು ಎಂದು ಕರೆಯಲಾಗುತ್ತೆ. ಇವುಗಳ ಮೇಲೆ ಸದನದಲ್ಲಿ ಮತದಾನ ನಡೆಯುತ್ತೆ. ಬಜೆಟ್ನ ಅಂಗೀಕಾರದ ಹಂತಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ 5 ಅಂಗೀಕಾರದ ಹಂತಗಳಿವೆ. ಮೊದಲನೇದು ಬಜೆಟ್ ಮಂಡನೆ. ಹಣಕಾಸು ಸಚಿವರು ಇದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಇದರ ಮೇಲೆ ಸಾಮಾನ್ಯ ಚರ್ಚೆಗಳಾಗುತ್ತೆ. ಆಮೇಲೆ ಅನುದಾನ ಬೇಡಿಕೆಗಳ ಮೇಲೆ ಮತದಾನ ಲೋಕಸಭೆಯಲ್ಲಿ ಮಾತ್ರ ನಡೀತದೆ. ಆಮೇಲೆ ವಿನಿಯೋಗ ಮಸೂದೆ ಅಂದ್ರೆ ವಿಧಿ 114 ಏನ್ ಹೇಳುತ್ತೆ ಅಂದ್ರೆ ಸಂಚಿತ ನಿಧಿಯಿಂದ ಹಣವನ್ನ ಪಡೆಯಲು ಈ ಮಸೂದೆಯನ್ನ ಅಂಗೀಕಾರ ಮಾಡಲೇಬೇಕು ಅಂತ ವಿಧಿ 114 ಹೇಳುತ್ತೆ. ಆಮೇಲೆ ಹಣಕಾಸು ಮಸೂದೆ ಫೈನಾನ್ಸಿಯಲ್ ಬಿಲ್ ಇದರ ಬಗ್ಗೆ ವಿಧಿ 110 ಹೇಳುತ್ತೆ. ಸರ್ಕಾರದ ತೆರಿಗೆ ಪ್ರಸ್ತಾವನೆಗಳನ್ನ ಜಾರಿಗೆ ತರಲು ಇದನ್ನ ಮಂಡನೆ ಮಾಡಲಾಗುತ್ತೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂದ್ರೆ ಯಾವುದೇ ಅನುದಾನದ ಬೇಡಿಕೆಯನ್ನು ರಾಷ್ಟ್ರಪತಿಗಳ ಅಥವಾ ರಾಜ್ಯದಲ್ಲಿ ರಾಜ್ಯಪಾಲರ ಶಿಫಾರಸಿನ ಹೊರತಾಗಿ ಇದನ್ನ ಬಜೆಟ್ ಅನ್ನ ಮಂಡಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಪ್ರಮುಖ ವಿಷಯ. ಇನ್ನು ಮತ್ತೊಂದು ಕರ್ನಾಟಕದ ಪ್ರಚಲಿತ ವಿದ್ಯಮಾನ ಅಂದ್ರೆ ಬೆಂಗಳೂರಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಬೆಂಗಳೂರು ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಯೋಜನೆಯು ಕರ್ನಾಟಕದ ಕೈಗಾರಿಕಾ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಅಂತಕ್ಕಂಥದ್ದು ಒಂದು ಪ್ರಚಲಿತ ವಿದ್ಯಮಾನ ಸದ್ಯಕ್ಕೆ ನ್ಯೂಸ್ ಅಲ್ಲಿ. ಏನಿದು ಯೋಜನೆ ಅಂತ ನೋಡೋದಾದ್ರೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಮತ್ತು ಓಬಳಾಪುರ ಗ್ರಾಮದ ಬಳಿ ಈ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರ ವ್ಯಾಪ್ತಿ ಸುಮಾರು 400 ಎಕರೆ ಪ್ರದೇಶದಲ್ಲಿದೆ. ವೆಚ್ಚ 1770 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಕ್ಕಂಥದ್ದು. ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಪ್ರಮುಖ ಸೌಲಭ್ಯಗಳೆಂದ್ರೆ ಬಹುಮುಖಿ ಸಾರಿಗೆ ಮತ್ತು ರೈಲ್ವೆ ಸಂಪರ್ಕ ಕಲ್ಪಿಸುವುದು, ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿಸುವುದು ಅಥವಾ ಗೋದಾಮುಗಳ ಸ್ಥಾಪನೆ, ಕಸ್ಟಮ್ಸ್ ಸೌಲಭ್ಯವನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಇದರ ಪ್ರಯೋಜನಗಳು ಏನಾಗುತ್ತೆ ಅಂದ್ರೆ ಒಟ್ಟಾರೆ ಲಾಜಿಸ್ಟಿಕ್ ವೆಚ್ಚವನ್ನ ಜಿಡಿಪಿಯ 13% 9% ಇಳಿಸುವ ಗುರಿಯನ್ನ ಇದು ಹೊಂದಿರತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಸರಕು ಸಾಗಣೆ ಲಾರಿಗಳು ನಗರದೊಳಗೆ ಪ್ರವೇಶಿಸುವುದು ಕಡಿಮೆಯಾಗುವುದರಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಇದರಿಂದ ಸುಧಾರಿಸಬಹುದು. ಇದೊಂದು ಕೈಗಾರಿಕಾ ಹಬ್. ಬೆಂಗಳೂರು ಮತ್ತು ತುಮಕೂರು ಕೈಗಾರಿಕಾ ಕಾರಿಡಾರ್ಗಳಿಗೆ ಇದು ಹೆಚ್ಚು ಅನುಕೂಲವನ್ನ ಕಲ್ಪಿಸಲಿದೆ. ಇನ್ನು ಈ ಯೋಜನೆಯಿಂದ ಸಾವಿರಾರು ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಕರ್ನಾಟಕದ ಜನತೆಗೆ ಲಭಿಸಲಿವೆ ಅಂತ ಹೇಳಲಾಗಿದೆ. ಇದನ್ನ ಅನುಷ್ಠಾನ ಮಾಡತಕ್ಕಂತ ಪ್ರಮುಖ ಸಂಸ್ಥೆಗಳು ಯಾವಂದ್ರೆ ಬೆಂಗಳೂರು MMLP ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂತ ಸಂಸ್ಥೆ ಇದನ್ನ ಜಾರಿಗೆ ತರ್ತಾ ಇದೆ. ಇದರಲ್ಲಿ ಪಾಲುದಾರರು ಯಾರಂದ್ರೆ NHLML ರಾಷ್ಟ್ರೀಯ ಹೆದ್ದಾರಿ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಇವು ಪ್ರಮುಖವಾಗಿರ್ತಕ್ಕಂಥ 3 ಸಂಸ್ಥೆಗಳು ಇದರಲ್ಲಿ ಸಂಯೋಜನೆಯನ್ನ ಹೊಂದಿರತಕ್ಕಂಥದ್ದು. ಇನ್ನು ಮತ್ತೊಂದು ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನ ಏನಂದ್ರೆ ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಸದ್ಯ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ EVM ಬದಲಾಗಿ ಹಳೆಯದಾಗಿ ಬಳಸತಕ್ಕಂಥ ಬ್ಯಾಲೆಟ್ ಪೇಪರ್ಗಳನ್ನ ಮತ್ತೆ ಬಳಸುವ ಮಸೂದೆಯನ್ನ ವಿಧಾನ ಪರಿಷತ್ನಲ್ಲಿ ಸುದೀರ್ಘ ಚರ್ಚೆ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಎನ್ನುವುದು ಚುನಾವಣೆಯಲ್ಲಿ ಮತಗಳನ್ನು ದಾಖಲಿಸಲು ಬಳಸುವ ಒಂದು ಎಲೆಕ್ಟ್ರಾನಿಕ್ ಸಾಧನ.
ಇದು ಮತಪತ್ರದ ಆಧುನಿಕ ರೂಪವಾಗಿದ್ದು ಚುನಾವಣಾ ಪ್ರಕ್ರಿಯೆಯನ್ನು ವೇಗವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಲು ಸಹಾಯಕವಾಗಿರ್ತಕ್ಕಂಥದ್ದು ಇವಿಎಂ. ಇನ್ನು ಇವಿಎಂನ ರಚನೆಯನ್ನ ನೋಡುವುದಾದ್ರೆ ಕಂಟ್ರೋಲ್ ಯೂನಿಟ್ ಅಂತ ಇರುತ್ತೆ, ಇದರಲ್ಲಿ ಬ್ಯಾಲೆಟ್ ಯೂನಿಟ್ ಅಂತ ಇರುತ್ತೆ. ಕಂಟ್ರೋಲ್ ಯೂನಿಟ್ ಅಂದ್ರೆ ಚುನಾವಣಾ ಅಧಿಕಾರಿಯ ಬಳಿ ಇರುತ್ತದೆ. ಅಧಿಕಾರಿಯು ಬಟನ್ ಒತ್ತಿದಾಗ ಮಾತ್ರ ಮತದಾನ ಘಟಕ ಕಾರ್ಯನಿರ್ವಹಿಸುತ್ತೆ. ಇನ್ನು ಬ್ಯಾಲೆಟಿಂಗ್ ಯೂನಿಟ್ ಅಂದ್ರೆ ಇದು ಮತದಾನ ಕೊಠಡಿಯೊಳಗೆ ಇರುತ್ತದೆ. ಅಭ್ಯರ್ಥಿಗಳ ಹೆಸರು, ಚಿಹ್ನೆ, ನೀಲಿ ಬಣ್ಣದ ಬಟನ್ ಇರುತ್ತೆ. ಮತದಾರರು ತಮಗೆ ಇಷ್ಟವಾದ ಅಭ್ಯರ್ಥಿಯ ಮುಂದಿರುವ ಬಟನ್ ಒತ್ತುವ ಮೂಲಕ ತಮ್ಮ ಮತವನ್ನ ಚಲಾಯಿಸ್ತಾರೆ. ಇನ್ನು ಇವಿಎಂ ನ ಇತಿಹಾಸ ನೋಡಿದರೆ 1982ರಲ್ಲಿ ಮೊದಲ ಪ್ರಯೋಗವನ್ನ ಕೇರಳದ ಪರವೂರು ವಿಧಾನಸಭಾ ಕ್ಷೇತ್ರದ 50 ಮತಗಟ್ಟೆಗಳಲ್ಲಿ ಮೊದಲ ಬಾರಿಗೆ ಇವಿಎಂ ಅನ್ನ ಬಳಸಲಾಯಿತು. ಪೂರ್ಣ ಪ್ರಮಾಣದ ಬಳಕೆಯನ್ನ 2004ರ ಲೋಕಸಭಾ ಚುನಾವಣೆಯಲ್ಲಿ ಭಾರತದಾದ್ಯಂತ ಬಳಸಲಾಯಿತು. ಇದನ್ನ ತಯಾರು ಮಾಡತಕ್ಕಂಥ ಕಂಪನಿ ಯಾವುದಂದ್ರೆ ಭಾರತದ 2 ಸಾರ್ವಜನಿಕ ವಲಯದ ಸಂಸ್ಥೆಗಳು ಇದನ್ನ ತಯಾರಿಸುತ್ತೆ. ಮೊದಲನೆಯದು ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಹೈದರಾಬಾದಿನ ಸಂಸ್ಥೆ ಮತ್ತು ಬೆಂಗಳೂರಿನ ಸಂಸ್ಥೆ ಇವುಗಳನ್ನ ನಿರ್ಮಾಣ ಮಾಡುತ್ತೆ. ಇನ್ನು ಇದರಲ್ಲಿರ್ತಕ್ಕಂಥ ಮತ್ತೊಂದು ವಿಂಗ್ ವಿವಿಪ್ಯಾಟ್ ಅಂತಕ್ಕಂಥದ್ದು. ಏನು ವಿವಿಪ್ಯಾಟ್ ಅಂದ್ರೆ ವೋಟರ್ಸ್ ವೆರಿಫೈಯಬಲ್ ಪೇಪರ್ ಎಡಿಟ್ ಅಂಡ್ ಟ್ರಯಲ್ ಅಂತಕ್ಕಂಥದ್ದು ವಿವಿಪ್ಯಾಟ್. ಅಂದ್ರೆ ಮತದಾರರು ತಮ್ಮ ಮತವನ್ನ ಚಲಾಯಿಸಿದಾಗ ಅಥವಾ ಬಟನ್ ಒತ್ತಿದಾಗ ಅವರು ಯಾರಿಗೆ ಮತ ಹಾಕಿರುತ್ತಾರೆ ಎಂಬ ಚೀಟಿ ವಿವಿಪ್ಯಾಟ್ ಯಂತ್ರದ ಪರದೆಯ ಮೇಲೆ 7 ಸೆಕೆಂಡ್ಗಳ ಕಾಲ ಕಾಣಿಸುತ್ತೆ ಮತ್ತು ಅದನ್ನ ಮತದಾರ ಖಚಿತಪಡಿಸಿಕೊಳ್ಬಹುದು. ಇವಿಎಂ ನಿಂದ ಬಳಕೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಏನು ಅನ್ನೋದನ್ನು ನೋಡುವುದಾದ್ರೆ ಒಂದು ಕಾಗದದ ಉಳಿತಾಯ, ವೇಗದ ಫಲಿತಾಂಶ, ಯಾವುದೇ ತಪ್ಪುಗಳು ಸಾಧ್ಯವಿಲ್ಲ ಮತ್ತು ಇದನ್ನ ಸಾಗಿಸ್ತಕ್ಕಂಥ ಸುಲಭ ಮಾರ್ಗಗಳು ಕೂಡ ಇವೆ. ಇನ್ನು ಇತ್ತೀಚಿನ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಸುದ್ದಿ ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಇವಿಎಂ ಬದಲು ಮತ್ತೆ ಹಳೆಯ ವ್ಯವಸ್ಥೆಯಾಗಿರ್ತಕ್ಕಂಥ ಬ್ಯಾಲೆಟ್ ಪೇಪರ್ ಅನ್ನ ಬಳಸಲು ತೀರ್ಮಾನ ಮಾಡಿದೆ. ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇಲೆಕ್ಷನ್ ನಲ್ಲಿ ಕೂಡ ಇದನ್ನೇ ಬಳಸಬಹುದು ಅಂತ ನಮ್ಮ ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಕೂಡ ಇದನ್ನ ಬಳಸಲಾಗಿದೆ. ಇವಿಎಂ ಗಳನ್ನ ಹ್ಯಾಕ್ ಮಾಡಬಹುದು ಎಂಬ ಅನುಮಾನಗಳು ಮತ್ತು ಮತದಾರರಲ್ಲಿ ಹೆಚ್ಚಿನ ನಂಬಿಕೆ ಮೂಡಿಸಲು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮುಕ್ತಾಯವಾಗುತ್ತೆ. ಮತ್ತೆ ನಾಳೆಯ ಕರೆಂಟ್ ಅಫೇರ್ಸ್ ಅಲ್ಲಿ ಹೆಚ್ಚಿನ ವಿವರಣೆಗಳನ್ನ ನೀಡುತ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.